ಸೂರೆಕಾಯಿ. ಸೂರೆಕಾಯಿಯಲ್ಲಿ ವಿಟಮಿನ್ ಸಿ, ಕೆ, ವಿಟಮಿನ್ ಎ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಪ್ರೋಟೀನ್, ಕಬ್ಬಿಣಾಂಶ, ಹಲವಾರು ಪೋಷಕಾಂಶಗಳು ಇವೆ. ಸೂರೆಕಾಯಿಯಲ್ಲಿರುವ ನಾರಿನಂಶ ಹೊಟ್ಟೆ ತುಂಬಿದಂತೆ ಮಾಡುತ್ತೆ. ಸೂರೆಕಾಯಿಯಲ್ಲಿ ಹೆಚ್ಚು ನೀರಿನಾಂಶ, ಕಡಿಮೆ ಕ್ಯಾಲೋರಿ ಇರುವುದರಿಂದ ತೂಕ ಇಳಿಸಲು ಸಹಕಾರಿಯಾಗುತ್ತೆ. ಸೂರೆಕಾಯಿ ಮುಖದ ಕಾಂತಿ ಕೂಡ ಹೆಚ್ಚಿಸುತ್ತೆ ಮತ್ತು ಕೂದಲನ್ನು ಸೊಂಪಾಗಿ ಬೆಳೆಯುವುದಕ್ಕೆ ಸಹಕಾರಿಯಾಗುತ್ತೆ. ಸೂರೆಕಾಯಿ ಇಷ್ಟಪಡಲಾರ್ದವರು ಇನ್ನು ಮುಂದೆ ಇಷ್ಟಪಡ್ರಿ. ಇಷ್ಟಪಟ್ಟು ರುಚಿಯಾದ ಪಲ್ಯ, ಸ್ವೀಟ್ಸ್ ಬೇಕಾದ್ದನ್ನು ಮಾಡಿ ತಿನ್ಬೋದು ರೀ ಸೂರೆಕಾಯಿಯಿಂದ. ನಮಸ್ಕಾರ ಎಲ್ಲರಿಗೂ. ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಸೂರೆಕಾಯಿ ಪಲ್ಯ ಅಲ್ಲ ರೀ, ಸೂರೆಕಾಯಿ ಉಂಡೆ ಪಲ್ಯ ಮಾಡಕತ್ತೀವಿ. ಇದಕ್ಕೆ ಏನು ಬೇಕಂದ್ರೆ, ನಾನು ಒಂದು ಸೂರೆಕಾಯಿ ತೊಗೊಂಡಿನಿ. ಅದಕ್ಕೇನೈತೆ ಸಿಪ್ಪಿ ಸುಲ್ಕೊಂಡು ಹಿಂಗೆ ಎರಿಸ್ಕೋಬೇಕು. ಅಂದರೆ ಸಣ್ಣ ಇರಬಾರ್ದು ರೀ, ಸ್ವಲ್ಪ ಮೀಡಿಯಮ್ ಇರುತ್ತಲ್ಲ ಅಂಥದ್ರಾಗ ಇದು ಮಾಡಬೇಕು. ಇಲ್ಲಾಂದರೆ ಪೂರ್ತಿ ಸಣ್ಣ ಆಗಿಬಿಡುತ್ತೆ. ಈ ಥರ ದಪ್ಪ ಇದ್ದರೆ ನಡಿತೈತೆ. ಈ ಥರ ತುರಿಬೇಕ್ರಿ ಅದನ್ನು. ನೋಡಿರಿ, ನಾನು ಇಷ್ಟು ಅರ್ಧ ತುರ್ಕೊಂಡೀನಿ ರೀ. ನೋಡಿರಿ, ಅರ್ಧ ಸೂರೆಕಾಯಿಗೆ ಇಷ್ಟ ಆಗೈತೆ ರೀ. ಈಗೇನು ಮಾಡ್ತೀನಿ ರೀ, ಇಲ್ಲೇ ಅಲ್ಲ ಬೆಳ್ಳುಳ್ಳಿ ಹಾಕಿ ಇದ್ರಾಗ ನಾವು ಮಿಕ್ಸರಿಗೆ ಹಾಕ್ಕೋಬೇಕ್ರಿ. ಮಿಕ್ಸರಿಗೆ ಹಾಕ್ಕೊಳ್ಳಿಲ್ಲ ಅಂದರೂ ಕುಟ್ಕೊಂಡ್ರೂ ಬರ್ತಾ. ನಾವು ಫಸ್ಟ್ ಅಲ್ಲ ಬೆಳ್ಳುಳ್ಳಿ ಹಾಕ್ಕೋಬೇಕು, ಆಮೇಲೆ ಒಂದೆರಡು ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಕಡ್ಡಿ ಹಾಕ್ಬೇಕ್ರಿ, ಆಮೇಲೆ ಧನಿಯಾ, ಜೀರಾ, ಕರಿಮೆಣಸು ದಪ್ಪ ದಪ್ಪ ಕುಟ್ಕೋಬೇಕ್ರಿ. ಇಲ್ಲಾಂದ್ರೆ ದಪ್ಪ ದಪ್ಪ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿರಿ ಈ ಥರ. ಇದನ್ನೇನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು, ಇದೇನೈತೆ ರೀ, ಇದು ನೀರು ಬಿಟ್ಟಿರ್ತಲ್ಲ, ನೀರು ಹಿಂಡ್ಕೋಬೇಕು ರೀ. ಭಾಳ ನೀರು ಬಿಡುತ್ತೆ ರೀ ಇದು ಸೂರೆಕಾಯಿ. ಅದಕ್ಕೆ ಈ ಥರ ಹಿಂಡ್ಕೋಬೇಕು. ಹಿಂಡಾದ್ಮೇಲೆ ನೋಡಿರಿ, ನೀರು ಬಂತು. ಇವಾಗ ನೋಡಿರಿ, ಇದು ಸ್ವಲ್ಪ ಉದುರು ಮಾಡಿಕೊಂಡು, ಇದು ಏನಪ್ಪ ಇಷ್ಟ ಆಯ್ತು ನೋಡಿರಿ. ನೀರು ಒಟ್ಟ ಇಲ್ಲ ನೋಡಿರಿ ಇದ್ರಾಗ. ನಾವೇನು ಇವಾಗ ರುಬ್ಕೊಂಡಿದ್ವಲ್ಲ ಅವೆಲ್ಲ ಮಸಾಲೆ ಇದ್ರಾಗ ಕಲಿಸ್ಬೇಕ್ರಿ. ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಅಲ್ಲ, ನಮಗೆಷ್ಟು ಬೇಕು ಅಷ್ಟು ಕಲಿಸ್ಕೋಬೇಕು. ಇವಾಗ ನೋಡಿರಿ, ಮಿಕ್ಸ್ ಮಾಡಿ ಇದ್ರಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟ್ ಎಲ್ಲ ಇದಾದಂಗೆ, ಅದು ಹಿಂಡಿರ್ತೀವಲ್ಲ ಉಂಡೆ ಆದಂಗೆ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪೌಡ್ರು, ಆಮೇಲೆ ಜೀರಾ ಪೌಡ್ರು, ಆಮೇಲೆ ಧನಿಯಾ ಪೌಡರ್, ಆಮೇಲೆ ಖಾರ, ಆಮೇಲೆ ಅಜವಾನೂ ಹಾಕ್ಕೋಬೋದು ರೀ ಇದ್ರಾಗ. ಅಜವಾನ ಹಾಕ್ಕೊಟ್ರೂ ಟೇಸ್ಟ್ ಚಲೋ ಇರ್ತೈತೆ. ಇವಾಗ ನೋಡಿರಿ, ಎಲ್ಲ ಕಲಿಸ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿ ಎಲ್ಲ ಕಲಿಸ್ಕೋಬೇಕು ಹಿಂಗೆ. ಇದು ನೀರು ಬಿಡುತ್ತೆ ರೀ. ಅದ್ರ ಸಲುವಾಗಿ ಏನೈತೆ, ಒಂದು ಚಮಚ ಕಡ್ಲೆ ಹಿಟ್ಟು ಹಾಕ್ಕೋಬೇಕ್ರಿ ಇದಕ್ಕೆ. ನಿಮ್ಗೆ ನೋಡಿ ಜಾಸ್ತಿ ಹಾಕ್ಬಾರ್ದ್ರಿ, ಮತ್ತು ಅದು ಇದು ಬಜ್ಜಿ ಆದಂಗೆ ಆಗಿಬಿಡ್ತಾವೆ. ಅದಕ್ಕೆ ಸೂರೆಕಾಯಿದು ತುರ್ಕೊಂಡಿದ್ದು ಜಾಸ್ತಿ ಇರಬೇಕು. ಇದು ಕಡ್ಲೆ ಹಿಟ್ಟು ಒಂದು ಸ್ವಲ್ಪ ಒಂದು ಚಮಚ, ಇಲ್ಲಾಂದ್ರೆ ನಿಮ್ಗೆ ಇನ್ನೂ ನೀರು ಕಾಣ್ತಂದ್ರೆ ಇನ್ನೊಂದು ಒಂದು ಚಮಚ ಹಾಕ್ಕೋಬೋದ್ರಿ ನೀವು. ನೋಡಿರಿ, ಇದಕ್ಕೆ ಲಾಸ್ಟಿಗೆ ಉಪ್ಪು ಹಾಕ್ಕೋಬೇಕ್ರಿ, ಇಲ್ಲಾಂದ್ರೆ ಅದು ನೀರು ಆಗಿಬಿಡುತ್ತೆ. ಅದಕ್ಕೆ ಉಪ್ಪು ಹಾಕಿದ ತಕ್ಷಣವೇ ನಾವೇನು ಮಾಡಬೇಕು, ಸಣ್ಣ ಉಂಡೆ ಕಟ್ಬೇಕ್ರಿ. ಇವನ್ನ ಉಂಡೆ ಮಾಡ್ಕೊಂಡು ಇಡಬೇಕು. ಈ ಥರ ನೋಡಿರಿ, ಎಷ್ಟು ಚೆಂದ ಆಗ್ಯಾವ. ಮಾಡಿಬಿಟ್ರಂದ್ರೆ ನೀರು ಹೊಡೆಯಲ್ರಿ ಅದು. ಆಮೇಲೆ ನೋಡಿರಿ, ಇದ್ರಂಗೆ ಮಾಡ್ಕೊಂಡು ನಾವು ಅಷ್ಟು ಇಡ್ಬೇಕ್ರಿ. ನೋಡಿರಿ, ಇದ್ರಂಗೆ ಮಾಡಬೇಕು. ಇಷ್ಟ ಅದು ನೋಡಿರಿ ನಮ್ಮ ಉಂಡೆ. ಇವಾಗಿಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಲೋ ಕಾಯ್ಬೇಕ್ರಿ ಎಣ್ಣೆ. ಅವಾಗೇನೈತೆ ಒಂದೊಂದು ಹಾಕ್ಬೇಕು. ಹಾಕಿ ತಿರುಗಬಾರ್ದ್ರಿ ಇದಕ್ಕೆ. ಈ ಥರ ಹಾಕ್ಬೇಕ್ರಿ. ನೋಡಿರಿ, ತಿರುಗಬಾರ್ದು ಇದಕ್ಕೆ. ನಾವೇನೈತೆ ಹಂಗೆ ಸುಮ್ಮನೆ ಅದು ಏನು ಬೊಗಳಿರ್ತಲ್ಲ ಹಿಂಗೆ ಇದು ಮಾಡ್ಬೇಕ್ರಿ, ಅಳ್ಗಾಡಿಸ್ಬೇಕು ಇಷ್ಟ. ಅಂದ್ರೆ ಸ್ವಲ್ಪ ಸರಿತಾವ ತಮ್ಮ ಜಾಗ ಬಿಟ್ಟು. ಅವಾಗ ನಾವು ಆಮೇಲೆ ಒಳಸಿ ಹಾಕ್ಬೋದು ರೀ. ಈಗ ನೋಡಿರಿ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಯಾವ್ಯಾವ ಕೆಂಪಾಗ್ಯಾವಲ್ಲ ಅವು ಎಲ್ಲವಷ್ಟು ಒಳಸಿ ಹಾಕ್ಬೇಕು. ನೋಡಿರಿ ಇದ್ರಾಗ ನೋಡಿರಿ ಎಷ್ಟು ಚಂದ ಬಂತು ನೋಡಿರಿ.
ನೋಡಿರಿ ಒಡಿಲಿಲ್ಲ ನೋಡಿರಿ ಅದು ಉಂಡೆ ನೋಡಿ ಮಸ್ತಾಗೈತೆ ರೀ, ಪರ್ಫೆಕ್ಟ್ ಆಗೈತೆ ನೋಡಿರಿ. ಹಿಂಗೆ ಇವಾಗ ಇದು ತಗೊಂಡು ಇಟ್ಕೊಂಬ್ರಿ ಒಂದು ಪ್ಲೇಟ್ನಾಗ. ಈ ಕಡೆ ರೀ ನಾವೊಂದು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ರೀ, ದಪ್ಪ ಹೆಚ್ಕೊಂಡಿನಿ ರೀ. ಯಾಕಂದ್ರೆ ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಬಾರ್ದು ರೀ, ಸಣ್ಣಗೆ ಮಾಡ್ಕೊಬಾರ್ದು, ಸುಮ್ಮನೆ ದಪ್ಪ ಇರ್ಬೇಕು ಹಂಗೆ ನೋಡಿರಿ. ಈ ಥರ ಇದ್ರಂಗಿರ್ಬೇಕು. ಇದನ್ನೇನು ಮಾಡ್ಬೇಕು ನಾವು, ಇಲ್ಲಿ ನೋಡಿರಿ ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿನಿ ನೋಡಿರಿ ನಾನು. ಅದು ಅರ್ಧ ಸಾಲಿಲ್ರಿ, ನನ್ನ ಮಕ್ಕಳು ತಿಂದ್ಬಿಟ್ಟು ಅವು ಅದಕ್ಕೆ ಅರ್ಧ ಉಳಿಸಿದ್ನೆಲ್ಲ ಮತ್ತೊಂದು ಈಗ ಪೂರ್ತಿ ಒಂದು ಸೂರ್ಯಕಾಯಿ ನೋಡಿರಿ ಇದು ನೋಡ್ರಿ. ಮತ್ತೆ ಮಾಡಿದ್ ನಾನು ಇಲ್ಲ ರೀ, ಒಂದು ಸ್ವಲ್ಪ ಎಣ್ಣೆ ಕಾಸಿಂದ ಉಳಿತೈತಲ್ರಿ, ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ತೇಜ್ಪತ್ತ ಅಂತೀವಲ್ಲ ಅದು, ಆಮೇಲೆ 1-2 ದಾಲ್ಚೀನಿ, ಆಮೇಲೆ ಎಲ್ಲ ಹಾಕಿ ರುಬ್ಬಿವಲ್ಲ ಇದ್ರಾಗ ಒಂದು ಸ್ವಲ್ಪ ಹಾಕಿದ್ರೆ ನಡೀತೀರಿ ಒಗ್ಗರಣೆಗೆ. 1-2-3 ಲವಂಗ, ಆಮೇಲೆ ಹಿಂಗೆ ಹಾಕ್ಬೇಕ್ರಿ. ಹಿಂಗೆ ಹಾಕಿದ್ರೆ ಭಾರಿ ಟೇಸ್ಟ್ ಬರುತ್ತೆ. ಆಮೇಲೆ ಏನೈತೆ ನಾವು ರುಬ್ಕೊಂಡಿದ್ವಲ್ಲ ಅದು ಮಸಾಲೆ, ಅದು ಹಾಕ್ಬೇಕ್ರಿ. ಅದು ಹಾಕಿ ಸ್ವಲ್ಪ ಕೆಂಪು ಮಾಡ್ಕೋಬೇಕು. ಆಗಿಂದ ನಾವು ಇದು ರುಬ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಇದನ್ನು ಹಾಕ್ಬೇಕ್ರಿ. ಈಗ ಎಣ್ಣೆಗೆ ಹಾಕಿ ಎಲ್ಲ ಕಲಿಸ್ಬೇಕು ನೋಡ್ರಿ. ಇದು ವಾಸನೆ ಹೋಗ್ಬೇಕ್ರಿ, ಇದು ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗತ್ತನ ಇದನ್ನೇನೈತೆ ಕೆಂಪಾಗಿ ಮಾಡ್ಕೋಬೇಕು. ಇದು ಹಸಿ ಉಳ್ಳಾಗಡ್ಡಿ ಅಲ್ರಿ ನಾವು ರುಬ್ಕೊಂಡಿದ್ದು, ಸ್ವಲ್ಪ ಚಲೋ ಹೊತ್ನಾಗೆ ಹಸಿ ವಾಸನೆ ಹೋದಂಗೆ ಉರಿಬೇಕ್ರಿ. ಈ ಕಡೆ ಏನೈತ್ರಿ, ಇಲ್ಲಿ 3 ಟೊಮೆಟೊ ಹಣ್ಣು ತೊಗೊಂಡಿನಲ್ಲ ಅದನ್ನು ರುಬ್ಕೋಬೇಕ್ರಿ. ಇಲ್ಲಿ ನೋಡ್ರಿ ನಮ್ಮದು ಈ ಥರ ಆಯ್ತು ನೋಡ್ರಿ, ಕೆಂಪಾಗ್ಬೇಕ್ರಿ ಅದು ನೋಡ್ರಿ. ಇಷ್ಟ ಆಯ್ತು ನೋಡ್ರಿ. ಅದು ನಾವೇನು ಟೊಮೆಟೊ ರುಬ್ಕೊಂಡಿದ್ವಲ್ಲ ಅದನ್ನು ಇದ್ರಾಗ ಹಾಕ್ಬೇಕು. ಇದ್ರಾಗ ಹಾಕಿ ಚಲೋತ್ನಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಇದು ಉಳ್ಳಾಗಡ್ಡಿ ಅದು ಇದು ನಾವು ಏನು ಹಿಂಡ್ಕೊಂಡಿದ್ವಲ್ಲ ಸೂರ್ಯಕಾಯಿ ನೀರು ಈಗ ಕೆಲ್ಸಕ್ಕೆ ಬಂತು ನೋಡ್ರಿ. ಇದು ಒತ್ತಕತ್ತಿತ್ತಲ್ಲ ಅದಕ್ಕೆ ಅದು ನೀರು ಹಾಕಿಬಿಟ್ರೆ ಅಂದರೆ ಚಲೋ ಆಗುತ್ತೆ ರೀ. ಇಲ್ಲಿ ನೋಡಿರಿ ಇನ್ನೊಂದು ಸ್ವಲ್ಪ ತೊಳೆದು ಹಾಕಿದೆ. ಇವಾಗ ಏನೈತೆ ಚಲೋತ್ನಾಗಿ ಕಲಿಸ್ಬೇಕ್ರಿ ಇದನ್ನು ನೋಡಿರಿ. ಹಿಂಗಾತು ನೋಡಿರಿ. ಇದಕ್ಕೆ 1 ಚಮಚ ಕಡ್ಲೆ ಹಿಟ್ಟು ಹಾಕ್ಬೇಕ್ರಿ, ಯಾಕಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ರೀ ಗ್ರೇವಿ. ಈ ಥರ ಇದು ಸ್ವಲ್ಪ ಉಪ್ಪು ಹಾಕ್ರಿ, ನೋಡಿ ಹಾಕ್ರಿ. ಅದ್ರಾಗೂ ಫಸ್ಟ್ ಹಾಕಿದ್ವಿ ನಾವು ಇದ್ರಾಗ ಸೂರ್ಯಕಾಯಿದಾಗ. ನಾವು ಇದಕ್ಕೆ ನಮ್ಮ ಕಡೆ ಸೂರ್ಯಕಾಯಿ ಅನ್ನಲ್ರಿ, ಸ್ವಾರೆಕಾಯಿ ಅಂತಿದ್ವಿ ರೀ ನಾವು ಇದಕ್ಕೆ. ಅಂದರೆ ಎಷ್ಟು ಚಂದ ಇರುತ್ತೆ ನೋಡ್ರಿ ಅದು ಸೂರ್ಯಕಾಯಿ ಬಣ್ಣ ನೋಡಿದ್ರೇ ಅಬ್ಬಬ್ಬ ತಿನ್ಬಳ್ಳೇನ ಎಷ್ಟು ಸ್ಮೂತ್ ಇರುತ್ತೆ ಅದು. ಇವಾಗ ನೋಡಿರಿ ಇದಕ್ಕೆ ಲಾಸ್ಟಿಗೆ ಏನೈತೆ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ, ಆಮೇಲೆ ಗರಂ ಮಸಾಲ ಹಾಕಿ, ಆಮೇಲೆ ಕಸೂರಿ ಮೇಥಿ ಹಾಕ್ಬೇಕ್ರಿ. ಭಾರಿ ಸ್ಮೆಲ್ ಘಮ 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 ಅಂತವ್ರಿ. ಇವಾಗ ನೋಡಿರಿ ಇದು ಕರ್ದಿದ್ದೆಲ್ಲ ಉಂಡೆ, ಅಂದರೆ ಕೈಮಾ ಉಂಡೆ ಅಲ್ಲ, ಇದು ಸೂರ್ಯಕಾಯಿ ಉಂಡೆ ರೀ. ಸೇಮ್ ಕೈಮಾ ಉಂಡೆ ಕಣ್ಣಂಗೆ ಕಾಣಕತ್ತಾವ ನೋಡ್ರಿ. ಘಮ 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 ಅಂತೈತೆ ನೋಡಿರಿ. ನಮ್ಮ ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮದು ಹೊಸ ಚಾನಲ್ ಐತ್ರಿ, ನಮ್ಮ ಸಪೋರ್ಟ್ ಮಾಡಿರಿ. ಏನಾದರೂ ಕಮೆಂಟ್ ಮಾಡಿರಿ. ಯಾರೂ ಏನು ಕಮೆಂಟ್ ಕೊಡಕತ್ತಿಲ್ಲ ನೋಡಿರಿ, ಎಷ್ಟು ಚಂದ ಆಗೈತೆ. ಈ ಥರ ಮಾಡಿ ನೀವು ಟ್ರೈ ಮಾಡಿರಿ ನಿಮ್ಮ ಮನ್ಯಾಗ, ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ರೀ. ಮಾಡಿ ಹೆಂಗಾಯ್ತಂತ ನಾನು ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್. ನೋಡಿರಿ ಇಷ್ಟು ಚಲೋ ಆಯ್ತು ನೋಡಿರಿ. ಬಿಸಿ ಅನ್ನ ಚಪಾತಿ ಅದ್ರಾಗ ಹಚ್ಕೊಂಡು ತಿಂದರೆ ಸೂಪರ್ ರೀ ಕಾಂಬಿನೇಷನ್ ಇದ್ರದ್ದು ನೋಡಿರಿ. ಸೇಮ್ ಕೈಮಾ ಉಂಡಿನ ಹಂಗೆ ಕಾಣುತ್ತಾ ನೋಡಿದದಕ್ಕೆ ನಮಸ್ಕಾರ.